ನಮಸ್ಕಾರ. ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಜಾತ್ರೆಗೆ ತೆರಳಿದ್ದ ಮಹಿಳೆಯೊಬ್ಬರ ಸಾವು ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ. ಸೇತುವೆಯೊಂದರ ಕೆಳಗಡೆ ಆಕೆಯ ಶವ ಪತ್ತೆಯಾಗಿದ್ದು ತಲೆಗೆ ಗಂಭೀರ ಗಾಯಗಳಾದ ಗುರುತು ಕಂಡುಬಂದಿದೆ. ಅಲ್ಲದೆ ಆಕೆಯ ಮೊಬೈಲ್ನಲ್ಲಿದ್ದ ಆ 2 ಮೆಸೇಜ್ಗಳು ಆತ್ಮಹತ್ಯೆಯ ಕೊಲೆಯ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ. ಜೊಯ್ಡಾದ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ತಿನೈಘಾಟ್ ಸೇತುವೆ ಕೆಳಗೆ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದೆ. ಮಹಿಳೆಯ ಸಾವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದ್ದು ಕೊಲೆಯೋ ಆತ್ಮಹತ್ಯೆಯೋ ಎನ್ನುವ ಪ್ರಶ್ನೆ ಮೂಡಿದೆ. ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದ ಬೆಳಗಾವಿ ಖಾನಾಪುರದ ನಂದಗಢ ನಿವಾಸಿ ಅಶ್ವಿನಿ ಬಾಬುರಾವ್ ಪಾಟೀಲ್ ಮೃತ ಮಹಿಳೆ. ಅಶ್ವಿನಿ ಪಾಟೀಲ್ ಅಕ್ಟೋಬರ್ 2ರಂದು ಕೆಕೇರಿ ಜಾತ್ರೆಗೆ ತೆರಳಿದ್ರು. ಜಾತ್ರೆ ಮುಗಿಸಿ ವಾಪಸ್ ಬರುವಾಗ ಬಿಡಿ ಬಳಿ ಇಳಿದಿದ್ದನ್ನು ಕೆಲವರು ನೋಡಿದ್ದಾರೆ ಎನ್ನಲಾಗಿದೆ. ಆದರೆ ನಂತರ ಮನೆಗೆ ತಲುಪಿರಲಿಲ್ಲ. ಸಂಪರ್ಕಕ್ಕೂ ಸಿಗದ ಹಿನ್ನೆಲೆಯಲ್ಲಿ ಈಕೆಯ ಪುತ್ರ ನಂದಗಢ ಪೊಲೀಸರಿಗೆ ದೂರು ನೀಡಿದ್ರು. ಕಂಪ್ಲೇಂಟ್ ನೀಡಿ 3 ದಿನದ ಬಳಿಕ ಅಶ್ವಿನಿ ಅವರ ಮೃತದೇಹ ತಿನೈಘಾಟ್ ಸೇತುವೆ ಕೆಳಗೆ ಪತ್ತೆಯಾಗಿದೆ. ತಕ್ಷಣ ಸ್ಥಳಕ್ಕಾಗಮಿಸಿದ ರಾಮನಗರ ಪೊಲೀಸರು ಪ್ರಾಥಮಿಕ ಪರಿಶೀಲನೆ ನಡೆಸಿದ್ದಾರೆ. ತಲೆ ಮತ್ತು ಮುಖದಲ್ಲಿ ಗಂಭೀರ ಗಾಯಗಳಾಗಿರುವುದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ತನಿಖೆ ವೇಳೆ ಸ್ಥಳದ ಬಳಿ ಸಿಕ್ಕ ಮೊಬೈಲ್ನಲ್ಲಿ 2 ಸಂದೇಶಗಳಿದ್ದು, ಒಂದರಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂಬ ಸಂದೇಶವಿದ್ದು, ಮತ್ತೊಂದರಲ್ಲಿ ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಎಂಬ ಸಂದೇಶ ಇತ್ತು ಎನ್ನಲಾಗಿದೆ. ಈ 2 ಸಂದೇಶಗಳಿಂದ ಕೊಲೆನ ಆತ್ಮಹತ್ಯೆಯ ಎನ್ನುವ ಅನುಮಾನ ಪೊಲೀಸರನ್ನ ಕಾಡುವಂತೆ ಮಾಡಿದೆ. ಪೋಸ್ಟ್ ಮಾರ್ಟಂ ವರದಿ ಬಳಿಕ ಸಾವಿನ ನಿಜವಾದ ಕಾರಣ ತಿಳಿದು ಬರಬೇಕಿದ್ದು ತನಿಖೆ ಪ್ರಗತಿಯಲ್ಲಿದೆ. ಘಟನೆ ಸಂಬಂಧ ರಾಮನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.